ಈಗೋ ಎಲ್ಲ ಇವಳಿಂದಾನೆ ಅಂತ ಗಟ್ಟಿಯಾಗಿ ಕಿಚ್ತಾ ಅಹನಾ ಕಡೆ ಕೈ ತೋರಿಸಿ ಕೋಪದಿಂದ ನೋಡ್ತಾನೆ. ಅದನ್ನು ನೋಡಿ ಅಹನಾ ಎದುರ್ತಿರ್ತಾಳೆ. ಭಾಸ್ಕರ್ ಆಶ್ಚರ್ಯ ಪಡ್ತಾ, ಇವಳಿಂದ ಏನಾಗಿದೆ ಸರ್ ಅಂತ ಕೇಳ್ತಾನೆ. ಯಾವನೋ ಕಾಳ ಅಂತೆ, ಈ ಮೊದ್ದನ್ನು ಪ್ರೀತಿಸಿದ್ನಂತೆ, ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಜಗಳ ಆಡೋದಕ್ಕೆ ಬಂದಿದ್ದ ಅಂತ ಅಗಸ್ತ್ಯ ಭಾರದ್ವಾಜಲ್ಲಿ ನಡೆದಿದ್ದನ್ನು ಬೇಸರದಿಂದ ಹೇಳಿ, ನಿಜಕ್ಕೂ ಇಂಥ ನ್ಯೂಸೆನ್ಸ್ ಇರೋ ಹುಡುಗಿಯನ್ನು ನನಗ್ಯಾಕೆ ನೋಡಿದ್ಯಾ, ಈ ಜಗಳಗಳನ್ನೆಲ್ಲ ನನಗೆ ಅಗತ್ಯ ಇದೆಯಾ ಅಂತಾನೆ. ಅದನ್ನು ಕೇಳಿ ಭಾಸ್ಕರ್ ತಡಬಡಾಯಿಸ್ತಾ ಇದ್ದರೆ ಅಹನಾಗೆ ಅರ್ಥವೂ ಆಗದೆ ಅವಳ ತಲೆ ಕೂಡ ಬಿಸಿ ಆಗ್ತಿರುತ್ತೆ. ನಿಜಕ್ಕೂ ಈ ಹುಡುಗಿ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಯಾಕಿದ್ಲು? ಬೇಕಂತಾನೆ ನಮ್ಮ ಸರ್ನ ಮದುವೆ ಆಗಿದ್ದಾಳ, ಇಲ್ದಿದ್ರೆ ಅಚಾನಕ್ಕಾಗಿ ನಡೆದಿದ್ಯಾ? ಅಚಾನಕ್ಕಾಗಾದರೂ ಏನು ತಿಳಿದುಕೊಳ್ಳದೆ ಈ ಹುಡುಗಿ ನಮ್ಮ ಸರ್ನ ಯಾಕೆ ಮದುವೆ ಆಗ್ತಾಳೆ ಅಂತ ಭಾಸ್ಕರ್ ಕೂಡ ತಲೆ ಕಿರ್ಕೊಳ್ತಿರ್ತಾನೆ. ಇನ್ನು ನಯ ಅವನು ಈ ಮೊದ್ದನ್ನು ಪ್ರೀತಿಸಿದಂತೆ, ಆದರೆ ಈ ಮೊದ್ದು ಅವನನ್ನು ಪ್ರೀತಿಸಿಲ್ವಂತೆ. ಅಲ್ಲಿಗೆ ಇವಳು ಬದುಕುಳಿದ್ಲು, ಇಲ್ದಿದ್ರೆ ಮೊದಲನೇ ನಿಯಮವನ್ನು ಮೀರಿದ್ದಕ್ಕಾಗಿ ಆ ಕತ್ತಿಯಿಂದ ಇವಳು ಕುತ್ತಿಗೆ ಕತ್ತರಿಸಿ ಹೋಗ್ತಿತ್ತು ಅಂತ ಅಂತಾನೆ. ಕೊನೆಯ ಮಾತಿಗೆ ಹೆದರುತ್ತಲೇ ಮೊದಲನೇ ನಿಯಮನ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆಶ್ಚರ್ಯ ಪಡ್ತಿರ್ತಾಳೆ ಅಹನಾ. ನಿಯಮಗಳ ಬಗ್ಗೆ ನನಗೆ ತಿಳಿಯದ ಹಾಗೆ ಇರೋ ಅವಳ ಮುಖದ ಭಾವನೆಯನ್ನು ನೋಡಿ ಭಾಸ್ಕರ್ಗೆ ಅರ್ಥ ಆಗುತ್ತೆ. ಅಸಲು ನನ್ನ ಕಿರಿಕಿರಿಯಲ್ಲಿ ನಾನಿದ್ರೆ ಬೆಳಗಿನ ಆ ಜಗಳದಿಂದ ನನಗೆ ಇನ್ನೂ ಹುಚ್ಚು ಹಿಡಿದಂತಾಗ್ತಿದೆ ಅಂತಾನೆ ಕೋಪದಿಂದ. ಈಗ ನನ್ನ ಮಾತು ಕೇಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದೇ ಒಂದು ಸಹಿ ಹಾಕಿ ಸರ್ ಪ್ಲೀಸ್, ಉಳಿದಿದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ ಅಂತಾನೆ ಭಾಸ್ಕರ್. ಏಯ್, ಮತ್ತೆ ಅದೇ ಮಾತು ಹೇಳ್ತಿದ್ಯಾ, ನಾನು ಬರಲ್ಲ ಅನ್ನುತ್ತಾ ಕೋಪಿಸ್ಕೊಳ್ತಾನೆ. ಹಾಗನ್ಬೇಡಿ ಸರ್, ಒಂದು ವೇಳೆ ತಪ್ಪಿ ಪೇಪರ್ನಲ್ಲಿ ಬಂತು ಅಂದರೆ ನಿಮ್ಮ ತಾತನವರ ಮರ್ಯಾದೆ ಹೋಗುತ್ತೆ ಅಂತ ಅಂತಾನೆ. ಅವರ ಮರ್ಯಾದೆ ಹೋದರೆ ನನಗೇನು, ಆ ಸೆಂಟಿಮೆಂಟ್ಗಳೆಲ್ಲ ನನ್ನ ಹತ್ರ ಇಲ್ಲ, ಅವು ಯಾವತ್ತೋ ಸತ್ತು ಹೋಗಿವೆ ಅಂತಾನೆ ತಾತನ ಮೇಲಿನ ಕೋಪದಿಂದ. ನೀವು ಏನೇ ಇರಬಹುದು, ಆದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಭಾಸ್ಕರ್ ಇಟ್ಕೊಳ್ತಿದ್ರೆ ಕೊನೆಗೆ ಅಗಸ್ತ್ಯ ಭಾರದ್ವಾಜನ್ನ ಕರ್ಕೊಂಡು ಹೊರಗೆ ಹೋಗೋದಕ್ಕೆ ಸಿದ್ಧನಾಗಿ ಹೋಗುವಾಗ ಅಹನಾಳನ್ನು ಪ್ರಶ್ನಾರ್ಥಕ ಮುಖದಿಂದ ನೋಡ್ತಾ ಹೊರಟು ಹೋಗ್ತಾನೆ. ಅಹನಾಗೆ ಕೆಲವು ವಿಷಯಗಳು ತಿಳಿತಾ, ಕೆಲವು ತಿಳಿಯದೆ ತರಿಗೆ ಹುಚ್ಚು ಹಿಡಿಯೋ ಆಗಿರುತ್ತೆ ಅವಳಿಗೆ. ತಾತ ಸೆಂಟಿಮೆಂಟ್ಗಳು ಸತ್ತು ಹೋಗಿವೆ ಅನ್ನೋ ಮಾತುಗಳು ಅವಳ ಮನಸ್ಸಿನಲ್ಲಿ ಉಳಿದು ಬಿಡುತ್ತವೆ. ಅಡುಗೆ ಮನೆಯಿಂದ ಗಂಗಾ ಅಲ್ಲಿಗೆ ಬಂದು, ಊಟ ಬಡಿಸ್ತೀನಿ ಬನ್ನಿ ಮೇಡಮ್ ಅಂತ ಅಂತಾಳೆ. ಈಗ ನನಗೇನು ಬೇಡ ಅಂತ ಬೇಸರದಿಂದ ಹೇಳಿ ಮತ್ತೆ ಮೇಲಿರೋ ತನ್ನ ಕೋಣೆಗೆ ಹೋಗಿ ಸಂಕಟ ಪಡ್ತಾ, ನಿಯಮ ಅಂತಿದ್ದಾರೆ, ಸೆಂಟಿಮೆಂಟ್ಗಳು ಸತ್ತು ಹೋಗಿವೆ ಅಂತಿದ್ದಾನೆ, ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಳ್ತಾಳೆ. ಏನೋ ಮದುವೆಯಾದ ಜೋಡಿ ಒಂದೇ ಕೋಣೆಯಲ್ಲಿ ಅನ್ಯೋನ್ಯವಾಗಿ ಇರಬೇಕು, ಇಲ್ಲಿ ಏನು ನಡೀತಿದೆಯೋ ಗೊತ್ತೇ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾಳೆ ಗಂಗಾ. ಅಗಸ್ತ್ಯ ಭಾರದ್ವಾಜ್ ಎಲ್ಲೂ ತಗ್ಗೋ ಪ್ರಶ್ನೆ ಇಲ್ಲ ಅನ್ನೋ ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಗಾಂಭೀರ್ಯದಿಂದ ಕೂತಿದ್ರೆ ಸಬ್ ಇನ್ಸ್ಪೆಕ್ಟರ್ ಹೆದರ್ತಾ ಅವ್ರ ಫೈಲ್ನಲ್ಲಿ ಅಗಸ್ತ್ಯ ಭಾರದ್ವಾಜ್ ಕೈಯಿಂದ ಸಹಿ ಮಾಡಿಸ್ಕೊಳ್ತಿರ್ತಾನೆ. ಭಾಸ್ಕರ್ಗೆ ಮಾತ್ರ ಮನಸ್ಸಿನಲ್ಲಿ ಮದುಮಗಳನ್ನ ಭೇಟಿಯಾಗಿ ನಿಜಕ್ಕೂ ಏನು ನಡೆದಿದೆ ಅಂತ ತಿಳ್ಕೊಳ್ಬೇಕೆಂಬ ಆಸೆ ಇರುತ್ತೆ. ಅಲ್ಲಿ ಕೆಲಸ ಮುಗಿದ ನಂತರ ಮನೆಗೆ ಹೋಗೋಣ ಸರ್ ಅಂತ ಅಂತಾನೆ. ಮನೆಗಲ್ಲ ಅಂತ ಹೇಳಿ ಒಂದು ಬಾರ್ನಲ್ಲಿ ಠಿಕಾಣಿ ಹೊಡ್ತಾನೆ. ರಾತ್ರಿ 10 ಗಂಟೆವರೆಗೂ ಕುಡಿತಾನೇ ಇರ್ತಾನೆ ಅವನು. ಆದರೆ ಭಾಸ್ಕರ್ಗೆ ಮಾತ್ರ ಏನು ನಡೆದಿದೆ ಅಂತ ತಿಳ್ಕೊಳ್ಳುವಂಥ ಆತುರ ತುಂಬಾ ಇರುತ್ತೆ. ಅಷ್ಟರಲ್ಲೇ ಅಗಸ್ತ್ಯ ಭಾರದ್ವಾಜನಿಗೆ ತುಂಬ ಹೆಚ್ಚಾಗ್ಬಿಟ್ಟಿರುತ್ತೆ ಕುಡಿದಿರೋದು. ಭಾಸ್ಕರ್ ಬಲವಂತದಿಂದ ಬಾರ್ನಿಂದ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಗೆ ಬರ್ತಾನೆ. ಕೂತ್ಕೊಳ್ಳಿ ಸರ್, ಕಾರನ್ನು ನಾನು ಓಡಿಸ್ತೀನಿ ಅಂತ ಭಾಸ್ಕರ್ ಎಷ್ಟು ಹೇಳಿದರೂ ಕೂಡ, ಇಲ್ಲ ನಾನೇ ಓಡಿಸ್ತೀನಿ ನೀನು ಕೂತ್ಕೋ ಅಂತ ಆ ಮತ್ತಿನಲ್ಲಿ ಭಾಸ್ಕರ್ನನ್ನು ಪಕ್ಕಕ್ಕೆ ತಳ್ಳಿ ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಳ್ತಾನೆ. ಆ ಚಾಲನೆಯನ್ನು ನೋಡ್ತಿರೋ ಭಾಸ್ಕರ್ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು, ಸರ್ ನನಗೂ ಹೊಸ್ದಾಗಿ ಮದುವೆ ಆಗಿದೆ ಸರ್ ಪ್ಲೀಸ್ ಸರ್ ಅಂತ ಹೇಳ್ತಾ ಇದ್ದರು. ನಿಜಕ್ಕೂ ಈ ಮದುವೆ ಅನ್ನೋದನ್ನು ಕಂಡು ಹಿಡಿದವನನ್ನು ಶೂಟ್ ಮಾಡಿ ಸಾಯಿಸಿಬಿಡ್ಬೇಕು ಭಾಸ್ಕರ್ ಅಂತ ಅಂತಾನೆ. ಹಾಗೆ ಸಾಯುವಾಗ ಸುಮ್ಮನೆ ಸಾಯ್ದೆ ನನ್ನನ್ನು ಲಾಕ್ ಮಾಡಿ ಹೋದ ನನ್ನ ತಾತನನ್ನು ಕೂಡ ಶೂಟ್ ಮಾಡಿ ಹಾಕ್ಬಿಡ್ಬೇಕು. ನಿಜಕ್ಕೂ ನಾನೇ ಮೇಲಕ್ಕೆ ಹೋಗಿ ನನ್ನ ತಾತನನ್ನು ಶೂಟ್ ಮಾಡ್ಬೇಕು ಅಂದ್ಕೊಂಡೆ, ಆದರೆ ಮೇಲಕ್ಕೆ ಹೋದ್ರೆ ಕೆಳಗೆ ಬರೋದಿರೋದಿವಲ್ಲ, ಅದಕ್ಕೆ ನನ್ನ ತಾತ ಅಲ್ಲಿ ಬದುಕು ಹೋಗ್ತಿದ್ದಾನೆ, ನನ್ನ ತಾತನನ್ನು ಪೂರ್ತಿಯಾಗಿ ಬೈಬೇಕು, ಕೆಟ್ಟ ಪದಗಳನ್ನ ಕಲ್ತ್ಕೊಂಡು ಬಂದು ಬೈಬೇಕು ಅಂತ
ಹೇಳ್ತಾ ಇದ್ದಾನೆ ಕಾರನ್ನು ಓಡಿಸ್ತಾ. ಇಲ್ಲಿ ಭಾಸ್ಕರ್ಗೆ ಪ್ರಾಣದ ಮೇಲಿನ ಆಸೆ ಹೋಗ್ತಾ ಇರುತ್ತೆ. ಹಾಗೆ ತಮ್ಮ ತಾತನವ್ರನ್ನ ಬೈತಾ ಭಾಸ್ಕರ್ ಮನೆ ಮುಂದೆ ಕಾರ್ ನಿಲ್ಲಿಸಿ, ಇಳಿ, ನೀನು ಸೂಜಿ ನಿನ್ಗೆ ಕಾಯ್ತಿರಬಹುದು ಅಂತ ಮತ್ತಿನಲ್ಲೇ ಅಂತಾನೆ. ಅಯ್ಯೋ ಸರ್, ನಿಮ್ಮನ್ನು ಮನೆ ಹತ್ರ ಬಿಟ್ಟು ನಾನು ಮತ್ತೆ ಬರ್ತೀನಿ ಸರ್ ಅಂತಾನೆ ಭಾಸ್ಕರ್. ಅಗಸ್ತ್ಯ ಭಾರದ್ವಾಜ್ ಹೇಗೆ ಹೋಗ್ತಾನೋ ಅನ್ನೋ ಹೆದರಿಕೆಯಿಂದ. ಅಗತ್ಯ ಇಲ್ಲ, ನಾನು ಹೋಗ್ತೀನಿ, ನೀನಿಳಿ ಅಂತ ಕೋಪದಿಂದ ಹೇಳುವಷ್ಟರಲ್ಲಿ ಭಾಸ್ಕರ್ ಕಾರನ್ನು ಇಳಿತಾನೆ. ಅಗಸ್ತ್ಯ ಭಾರದ್ವಾಜ್ ಹಾಗೆ ಮತ್ತಿನಲ್ಲಿ ತೂಗತ್ಲೆ ತಮ್ಮ ತಾತನವ್ರನ್ನ ಬೈತಾ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಪಾಪ ವಿಶ್ವನಾಥ್ ಚೌಧರಿಯವರೇ, ಉದ್ಯಮಿಯಾಗಿ ನೀವಷ್ಟು ದೊಡ್ಡ ಹೆಸರು ತಂದುಕೊಂಡ್ರೆ ನಿಮ್ಮ ಮೊಮ್ಮಗ ಮಾತ್ರ ನಿಮ್ಮನ್ನು ಇಷ್ಟೊಂದು ಬೈತಿದ್ದಾನೆ. ಆ ವಿಷಯ ಹೇಗಾದರೂ ಇರಲಿ, ಆ ಮದುಮಗಳನ್ನು ಭೇಟಿಯಾಗಿ ಮಾತಾಡೋ ಅವಕಾಶ ಸಿಗಲಿಲ್ಲ. ನಾಳೆ ಆದರೂ ಅವಳನ್ನ ಭೇಟಿಯಾಗಿ ಎಲ್ಲ ವಿವರಗಳನ್ನ ಕೇಳಿ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಸೂಜಿ ಕೂಡ ಏನು ನಡೆದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆತರದಿಂದ ಕಾಯ್ತಿರಲಾಗಿ ಭಾಸ್ಕರ್ ಬಂದು ನಡೆದಿದ್ದು ಎಲ್ಲವನ್ನ ಹೇಳ್ತಾನೆ. ಅಯ್ಯೋ, ಅಂದರೆ ನೀನು ಆ ಮದುಮಗಳ ಜೊತೆ ಮಾತಾಡಲಿಲ್ಲ ಅಂತಾಯಿತು ಅಂತಾಳೆ ಸೂಜಿ. ನಿರಾಶೆ ಆಗುತ್ತಾ. ಮಾತಾಡಲಿಲ್ಲ, ನಿಜಕ್ಕೂ ಮನೆಯಲ್ಲಿ ಅಗಸ್ತ್ಯ ಭಾರದ್ವಾಜ್ ಅವರು ಇರುವಾಗ ಅವಳ ಜೊತೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇಲ್ದಿದ್ದಾಗ ನಾಳೆ ಹೋಗಿ ಮಾತಾಡಬೇಕು ಅಂತ ಅಂತಾನೆ ಭಾಸ್ಕರ್. ಗಂಗಾಳ ಬಲವಂತದಿಂದ ಅಹನ ಏನೋ ಸ್ವಲ್ಪ ಊಟ ತಿಂದು ನೆಲದ ಮೇಲೆ ಮಲಗಿ ತನ್ನ ಆಫೀಸ್ ಮ್ಯಾನೇಜರ್ ಜೊತೆಗಿನ ತನ್ನ ಪ್ರೀತಿ ತಿಳಿಯದ ವ್ಯಕ್ತಿ ಜೊತೆ ತನ್ನ ಮದುವೆಯನ್ನು ನೆನಪಿಸ್ಕೊಳ್ತಿರಲಾಗಿ ಅಗಸ್ತ್ಯ ಭಾರದ್ವಾಜ್ ಎಷ್ಟೇ ಕುಡಿದಿದ್ರೂ ಎಲ್ಲೂ ಮಿತಿ ಮೀರದೆ ಗತ್ತಿನಿಂದಲೇ ಇರ್ತಾನೆ ಅಂತ ನಿರೂಪಿಸ್ತಾ ಸುರಕ್ಷಿತವಾಗಿ ಮನೆಗೆ ತಲುಪಿ ಬಾಗಿಲು ತಡ್ತಿರ್ತಾನೆ. ಆ ಶಬ್ದಕ್ಕೆ ಅಹನ ಎದ್ದು ಕೂತು ರೂಮ್ನಿಂದ ಕಾರಿಡಾರಿಗೆ ಬಂದು ಕೆಳಗೆ ನೋಡುವಷ್ಟರಲ್ಲಿ ಗಂಗಾ ಬಾಗಿಲು ತೆಗೆಯೋದು, ಕುಡಿದ ಮತ್ತಿನಲ್ಲಿ ಅಗಸ್ತ್ಯ ಭಾರದ್ವಾಜ್ ಒಳಗೆ ಬರೋದು ಅಹನಾಗೆ ಕಾಣಿಸುತ್ತೆ. ಇದೇನು ಚೆನ್ನಾಗಿ ಕುಡಿದು ಬಂದು ಹಾಗೆ ಕಾಣಿಸ್ತಿದ್ದಾರೆ ಅಂತ ಅಹನ ಅಂದ್ಕೊಳ್ತಾಳೆ. ಊಟ ಬಡಿಸ್ತೀನಿ ಸರ್, ಮುಖ ತೊಳಿತೀರಾ ಸರ್ ಅಂತ ಗಂಗಾ ಕೇಳಿದಾಗ ಬೇಡ ಅಂತ ಹೇಳಿಬಿಟ್ಟು ಮೆಟ್ಟಲು ಹತ್ತಿ ಮೇಲಕ್ಕೆ ಬರ್ತಾನೆ. ರೂಮ್ನೊಳಗೆ ಹೋಗುವಷ್ಟರಲ್ಲೇ ಅವಳದು ಪಕ್ಕದ ರೂಮ್ ಆದ್ದರಿಂದ ಅವಳು ಕಾಣಿಸ್ತಾಳೆ. ಅವಳ ಒಂದು ರೀತಿ ಕೋಪದಿಂದ ನೋಡಿ ಒಳಗಡೆ ಹೋಗುವಾಗ ಬೀಳೋದಕ್ಕೆ ಹೋಗ್ತಾನೆ. ಕೆಳಗೆ ಬೀಳ್ತೀರ ರೀ ಅಂತ ಅಹನ ಬಂದು ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ರು ಕೂಡ, ಹೇಯ್, ನನ್ನನ್ನು ಮುಟ್ಟಬೇಡ ಅನ್ನುತ್ತಾ ತನ್ನನ್ನು ಮುಟ್ಟೋದಕ್ಕೆ ಬಿಡದೆ ಹಿಂದಕ್ಕೆ ಸರಿದು ಬಿಡ್ತಾನೆ ಅಗಸ್ತ್ಯ. ಆದ್ದರಿಂದ ಅಹನ ಕೂಡ ಹಿಂದಕ್ಕೆ ಸರಿದು ಬಿಡ್ತಾಳೆ. ತನ್ನ ಕುತ್ತಿಗೆ ಕಟ್ಟಿದ ತಾಳಿಯನ್ನು ಅಸಹ್ಯದಿಂದ ನೋಡ್ತಾ, ಮದುವೆ, ಹೆಂಡತಿ, ಮಕ್ಕಳು, ಕುಟುಂಬ ಇವು ಅಂದರೆ ನನಗೆ ಪರಮ ಅಸಹ್ಯ ಅಂತ ಮತ್ತೆ ನಾನು ಹೇಳಿ ರೂಮ್ನೊಳಗೆ ಹೋಗಿ ದಬಕ್ಕನ್ನು ಬಾಗಿಲು ಹಾಕೊಂಡು ಬಿಡ್ತಾನೆ. ಅಗಸ್ತ್ಯ ಭಾರದ್ವಾಜ್ ಅಂದ ಮಾತಿಗೆ ಅಹನ ಎದುರ್ತಿದ್ರೆ ಅಗಸ್ತ್ಯ ಒಳಗಡೆ ಹೋಗಿ ಆ ಶೂಸ್ ಕಾಲುಗಳಿಂದಲೇ ಬೆಡ್ ಮೇಲೆ ಬೋರ್ಲಾಗಿ ಬಿದ್ದು, ತಾತ, ನಾನು ನಿನ್ನ ಕೊಂದು ಬಿಡ್ತೀನಿ ಅಂತ ಮತ್ತಿನಲ್ಲಿ ತಾತನನ್ನು ಬೈತಾನೆ ಮಲ್ಕೊಳ್ತಾನೆ. ಹೊರಗೆ ಅಹನ ಮುಚ್ಚಿರೋ ರೂಮ್ ಬಾಗಿಲನ್ನ ನೋಡಿ ಭಾರವಾಗಿ ಮರಳಿ ತನ್ನ ರೂಮ್ಗೆ ಬರ್ತಾಳೆ. ರೇಷ್ಮೆ ಹಾಸಿಗೆ ಕಡೆ ನೋಡ್ತಾಳೆ. ಆ ರೇಷ್ಮೆ ಹಾಸಿಗೆ ಮೇಲೆ ಮಲಗುವ ಅರ್ಹತೆ ತನಗಿಲ್ವೇನೋ ಅನ್ನೋ ಹಾಗೆ ನೆಲದ ಮೇಲೆ ವಾಲಿ ಕೈಯನ್ನು ತಲೆ ಕೆಳಗಿಟ್ಕೊಂಡು ಮಲ್ಕೊಳ್ತಾಳೆ. ಈ ಬಾರಿ ಅವಳ ಆಲೋಚನೆಗಳು ತನ್ನ ಪ್ರೀತಿಯ ಕಡೆ ಹೋಗ್ತಾ ಇರುತ್ತವೆ. ಫ್ಲ್ಯಾಶ್ ಬ್ಯಾಕ್. ಒಂದು ಸಂಸ್ಥೆಯಲ್ಲಿ ತಾನು ಫೀಲ್ಡ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಅಂದರೆ ಚೀಟಿಗಳನ್ನ ಕಟ್ಸೋದು, ಆ ಗ್ರಾಹಕರಿಂದ ಹಣವನ್ನು ವಸೂಲಿ ಮಾಡೋದು ಅವಳ ಉದ್ಯೋಗದ ಜವಾಬ್ದಾರಿ. ಅಂದರೆ ಅವಳು ಹೆಚ್ಚಾಗಿ ಹೊರಗೆ ತಿರುಗೋ ಕೆಲಸ ಆಯಿತು. ಸ್ಕೂಟಿಯಲ್ಲಿ ತಿರುಗ್ತಾ ಗ್ರಾಹಕರಿಂದ ಹಣ ವಸೂಲಿ ಮಾಡ್ತಿರ್ತಾಳೆ. ಸಂಬಳ ಕೂಡ ತಿಂಗಳಿಗೆ 20,000ಕ್ಕಿಂತ ಹೆಚ್ಚಿರೋದಿಲ್ಲ. ತಾನು MBA ಓದಿದ್ರೂ ಆ ಕೆಲಸದಲ್ಲಿ ತೃಪ್ತಿ ಪಟ್ಕೊಂಡಿರ್ತಾಳೆ. ಅದಕ್ಕೆ ಕಾರಣ ಆ ಬ್ರಾಂಚ್ನ ಮ್ಯಾನೇಜರ್ ವಿರಾಜ್ ಜೊತೆ ತಾನು ಪ್ರೀತಿಯಲ್ಲಿರೋದು. ವಿರಾಜ್, ಅಹನ ಒಂದೇ ಕಾಲೇಜಿನಲ್ಲಿ ಓದಿದರು. ಆದರೆ ವಿರಾಜ್ ತನಗಿಂತ ಸೀನಿಯರ್. ಪ್ರೀತಿ ಅನ್ನುತ್ತಾ ವಿರಾಜ್ ಕಾಲೇಜಿನಲ್ಲಿ ಇದ್ದಾಗಲೇ ಅವಳ ಬೆನ್ನ ಹಿಂದೆ ಬಿದ್ದಿದ್ದ. ಪ್ರಾಮಾಣಿಕವಾಗಿ ಪ್ರೀತಿಸಿದ್ದಾನೆ ಏನೋ ಅಂತ ಅಂದ್ಕೊಂಡು ಎಷ್ಟೋ ಬಾರಿ ಪ್ರಪೋಸ್ ಮಾಡಲಾಗಿ ಕೊನೆಗೆ ಅಹನ ಒಪ್ಕೊಳ್ತಾಳೆ. ಅಹನಾಳಿಗಿಂತ ಮುಂಚೆ ವಿರಾಜ್ ಕಾಲೇಜ್ ಓದನ್ನ ಮುಗಿಸ್ಕೊಂಡು ಹೊರಗೆ ಹೋದ. ಅವನು ಹೋದ 2 ವರ್ಷಕ್ಕೆ ಅಹನ ಕೂಡ ತನ್ನ ಓದನ್ನ ಪೂರ್ತಿ ಮಾಡಿಕೊಂಡು ಆಕೆ ಕೂಡ ಹೊರಗೆ ಬರ್ತಾಳೆ.
ಅಷ್ಟೊತ್ತಿಗೆ ವಿರಾಜ್ ಒಂದು ಸಂಸ್ಥೆಗೆ ಮ್ಯಾನೇಜರ್ ಆಗಿ ಉದ್ಯೋಗದ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾನೆ. ಆದ್ದರಿಂದ ಅಹನಾ ಕೂಡ ಅಲ್ಲಿಗೆ ಹೋಗಿ ಸೇರ್ಕೊತಾಳೆ. ಅಲ್ಲಿ ಅವಳಿಗೆ ಅದಕ್ಕಿಂತ ಒಳ್ಳೆಯ ಪೋಸ್ಟ್ ಕೊಡಬಹುದಿತ್ತು. ಆದರೆ ಅವಳಿಗೆ ಏನಾದರೂ ಕೊಂಬುಗಳು ಬರುತ್ತವೆ ಅಂತ ಅವಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಬಂದಿದ್ದ ವಿರಾಜ್. ಒಂದು ದಿನ ಅಹನಾ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ತಿರುಗಿ ಸುಸ್ತಾಗಿ ವಿರಾಜ್ ಕ್ಯಾಬಿನ್ ಒಳಗೆ ಬಂದು, ಈಗೋ ವಿರಾಜ್, ಇವತ್ತು ವಸೂಲಿ ಮಾಡಿದ ಹಣ ಅನ್ನುತ್ತಾ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಸ್ವಲ್ಪ ಹಣ ತೆಗೆದು ವಿರಾಜ್ ಮುಂದೆ ಇಡ್ತಾಳೆ. ಆಫೀಸ್ನಲ್ಲಿರುವಾಗ ಸರ್ ಅಂತ ಕರೀಬೇಕು ಅಂತ ಎಷ್ಟು ಬಾರಿ ಹೇಳಬೇಕು ನಿನಗೆ ಅಂತ ವಿರಾಜ್ ಸೀರಿಯಸ್ ಆದ. ಸಾರಿ, ಮರ್ತುಬಿಟ್ಟೆ ಅಂತಾಳೆ. ಮರಿಬೇಡ, ಇದೇ ಕೊನೆ ಮತ್ತು ಅಂತಿಮ ಎಚ್ಚರಿಕೆ ಅನ್ನುತ್ತಾ ತಾನು ತಂದ ಹಣವನ್ನು ವಸೂಲಿ ಮಾಡ್ಕೊಳ್ತಾನೆ. ಹೀಗೆ ತಿರುಗಬೇಕಂದ್ರೆ ನನ್ನ ಕೈಯಿಂದ ಆಗ್ತಿಲ್ಲ ಸರ್, ನನಗೆ ಪ್ರಮೋಷನ್ ಕೊಡಬಹುದಲ್ಲ ಅಂತ ವಿನಂತಿಯಿಂದ ಕೇಳ್ತಾಳೆ. ನೀನು ಪ್ರಮೋಷನ್ಗೆ ಇನ್ನೂ ಸ್ವಲ್ಪ ಸಮಯ ಇದೆ. ಈಗಲೇ ಪ್ರಮೋಷನ್ ಕೊಟ್ಟರೆ ನೀನು ನನ್ನ ಪ್ರೇಯಸಿ ಅಂತ ತಿಳಿಬಹುದು. ನಮ್ಮ ಮದುವೆ ಎಲ್ರಿಗೂ ಆಶ್ಚರ್ಯ ತರಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಪ್ರೀತಿ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಅಂತಾನೆ. ಸರಿ ಅಂತ ಅಂತಾಳೆ ಅಹನಾ. ಆಫೀಸ್ನಲ್ಲಿ ಬಾಸ್ ಮತ್ತು ಉದ್ಯೋಗಿಯಾಗಿದ್ದರು. ಆಫೀಸ್ ಆದ ನಂತರ ಮರುದಿನ ಸಾಯಂಕಾಲ ಇಬ್ಬರು ಪಾರ್ಕ್ನಲ್ಲಿ ಭೇಟಿಯಾಗ್ತಾರೆ. ಆ ಸಮಯದಲ್ಲಿ ಮಾತ್ರ ಇಬ್ಬರು ಸ್ವಲ್ಪ ಹತ್ತಿರವಾಗಿ ಕರೀತಾರೆ. ಬೆಂಚ್ ಮೇಲೆ ಇಬ್ಬರು ಪಕ್ಕದಲ್ಲಿ ಕೂತು ಕೈಗಳನ್ನ ಹಿಡ್ಕೊಂಡು, ಹಾಗೇ ಇರು, ಸೆಲ್ಫಿ ತಗೊಳ್ತೀನಿ ಅನ್ನುತ್ತಾ ವಿರಾಜ್ ಸೆಲ್ಫಿಯನ್ನು ತೆಗೆದುಕೊಳ್ತಾನೆ. ಹಾಗೆ ರಕರಕವಾಗಿಬ್ಬರು ಫೋಟೋಗಳನ್ನ ತೆಗೆದುಕೊಳ್ತಾರೆ. ನಾವು ಬೇಗ ಮದುವೆ ಮಾಡ್ಕೊಳ್ಳೋಣ ವಿರಾಜ್ ಅಂತ ಅಂತಾಳೆ ಅಹನಾ. ಪ್ರಮೋಷನ್ ನಿನಗಷ್ಟೇ ಅಲ್ಲ, ನನಗೂ ಬೇಕು. ಈ ಕಂಪ್ನಿಯಲ್ಲದೆ ಇನ್ನೊಂದು ದೊಡ್ಡ ಸಂಸ್ಥೆಯಲ್ಲಿ ಪ್ರಮೋಷನ್ ಬರಬೇಕು ಅಂತ ನೋಡ್ತಾ ಇದ್ದೀನಿ, ಸ್ವಲ್ಪ ಕಾಯಿ ಅಂತ ಅಂತಾನೆ ವಿರಾಜ್. ಹಾಗೆ ಪಾರ್ಕ್ನಲ್ಲಿ ಇಬ್ಬರು ಸರಳವಾಗಿ ಅರಟೆ ಹೊಡೆದು ವಿರಾಜ್ ಕಾರ್ನಲ್ಲಿ ಹೋದರೆ ಅಹನಾ ಸ್ಕೂಟಿಯಲ್ಲಿ ಹೊರಡ್ತಾಳೆ. ಹಾಗೆ ಅಹನಾ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಎದುರುಗಡೆಯಿಂದ ಒಂದು ಕಾರ್ ಬಂದು ಆ ಸ್ಕೂಟಿಗೆ ಡಿಕ್ಕಿ ಹೊಡೆಯುತ್ತೆ. ಆವಾಗ ನಡೆದ ಅಪಘಾತದ ಕಾರಣದಿಂದಲೇ ತನ್ನ ಜೀವನ ಒಂದು ತಿರುವು ಪಡೆದು ಅಗಸ್ತ್ಯ ಭಾರದ್ವಾಜ್ನ ಜೀವನದೊಳಗೆ ಬರುತ್ತೆ ಅಂತ ಅಹನಾ ಗ್ರಹಿಸೋದಕ್ಕೂ ಸಾಧ್ಯ ಆಗಲಿಲ್ಲ. ಆ ಅಪಘಾತ ಅವಳಿಗೆ ಈಗ ನೆನಪಿಗೆ ಬಂದು ಹೆದರಿಕೆಯಿಂದ ಎದ್ದು ಕೂತ್ಕೊಳ್ತಾಳೆ. ತನ್ನ ಪ್ರೀತಿ ವಿಷಯದಲ್ಲಿ ನಡೆದ ಅನ್ಯಾಯಕ್ಕೆ ಕಣ್ಣೀರು ಹಾಕ್ತಿರ್ತಾಳೆ. ಪಕ್ಕದಲ್ಲಿ ನೀರಿನ ಬಾಟಲ್ ಇದ್ದರೆ ನೀರು ಕುಡಿದು ಪ್ರೀತಿಯಲ್ಲಿ ವಂಚನೆ ಮಾಡೋದು ಕಾರಣ ಆದವರನ್ನು ದ್ವೇಷಿಸ್ತಾ ಮಲ್ಕೊಳ್ತಾಳೆ. ತನ್ನ ಪ್ರೀತಿ ಬಗ್ಗೆ ಫ್ಲ್ಯಾಶ್ ಬ್ಯಾಕ್ ಸ್ವಲ್ಪವೇ ಇರುತ್ತೆ, ಅದನ್ನು ಕೂಡ ಆವಾಗವಾಗ ಕೊಡ್ತೀನಿ. ಮರುದಿನ ಬೆಳಗ್ಗೆ 6 ಗಂಟೆ ಆಗ್ತಿರಲಾಗಿ ನೆಲದ ಮೇಲೆ ಮಲಗಿದ ಅಹನಾ ನಿದ್ದೆಯಿಂದ ಎಚ್ಚರಗೊಳ್ತಾಳೆ. ರಾತ್ರಿಯೆಲ್ಲ ಅಷ್ಟಾಗಿ ನಿದ್ದೆ ಬರದೆ ಈಗ ನಿದ್ದೆ ಕಣ್ಣುಗಳಿಂದ ಸೋಮಾರಿತನದಿಂದ ಕಣ್ಣು ಬಿಡ್ತಾಳೆ. ದಿನ ಇರೋ ಹಾಸ್ಟೆಲ್ ರೂಮಲ್ಲದೆ ಒಂದು ಹೊಸ ಐಷಾರಾಮಿ ರೂಮ್ನಲ್ಲಿ ಇರೋದನ್ನು ನೋಡ್ತಾ ಎದ್ದು ಕೂತ್ಲು. ನಿನ್ನೆ ನಡೆದಿದ್ದನ್ನೆಲ್ಲ ನೆನಪು ಮಾಡಿಕೊಂಡು, ಏನೋ ನಿನ್ನೆ ಕೆಲವು ನಿಮಿಷಗಳಲ್ಲಿ ಏನೇನೋ ನಡೆದು ಹೋಯಿತು ಅಂದ್ಕೊಳ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಎದ್ದು ನಿಂತು ರೂಮ್ನೊಳಗೆ ಸೂರ್ಯನ ಕಿರಣಗಳು ಬರೋದಕ್ಕಾಗಿ ಸುತ್ತಲೂ ನೋಡಿದ್ಲು. ಒಂದು ಪಕ್ಕದಲ್ಲಿ ಕಿಟಕಿ ಇದ್ದರೆ ಅಲ್ಲಿಗೆ ಹೋಗಿ ಕಿಟಕಿ ತೆರೆದ್ಲು. ಸೂರ್ಯನ ಎಡೆ ಕಿರಣಗಳು ತನ್ನ ಮುಖದ ಮೇಲೆ ಬೀಳ್ತಿದ್ದಂತೆ ಸಣ್ಣ ನೆಮ್ಮದಿಯಿಂದ ಕಣ್ಣು ಮುಚ್ಚಿ ತೆರೆದು ಅಚಾನಕ್ಕಾಗಿ ಹೊರಗಡೆ ಇರೋ ಉದ್ಯಾನವನದ ಕಡೆ ನೋಡ್ತಾಳೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಅಗಸ್ತ್ಯ ಭಾರದ್ವಾಜ್ ಜಿಮ್ ಡ್ರೆಸ್ ಧರಿಸಿ ಕೈಯಲ್ಲಿ ದೊಡ್ಡ ದೊಡ್ಡ ಡಂಬಲ್ಸ್ ಹಿಡ್ಕೊಂಡು ವ್ಯಾಯಾಮ ಮಾಡ್ತಾ ಕಾಣಿಸ್ತಿರ್ತಾನೆ. ಅಗಸ್ತ್ಯ ಭಾರದ್ವಾಜ್ ಸಾಮಾನ್ಯವಾಗಿ ಸೂಪರ್ ಹ್ಯಾಂಡ್ಸಮ್ ಹುಡುಗ. ಅದರಲ್ಲೂ ಆ ಪ್ಯಾಂಟ್ಸ್ ಟೈಟ್ ಶರ್ಟ್ನಲ್ಲಿ ಮಸಲ್ಸ್ ಎಲ್ಲ ಎದ್ದು ಕಾಣ್ತಾ ಈಗಿನ್ನೂ ಹ್ಯಾಂಡ್ಸಮಾಗಿ ಕಾಣಿಸ್ತಿದ್ರೆ ಅಹನಾ ದೃಷ್ಟಿ ಅಗಸ್ತ್ಯ ಭಾರದ್ವಾಜ್ ಕಡೆಯಿಂದ ದಾಟಿ ಹೋಗ್ತಾನೇ ಇಲ್ಲ. ನಿನ್ನೆ ಕಾಳನಿಂದ ತನ್ನನ್ನು ಕಾಪಾಡಿದ್ದಕ್ಕೆ ಹುಡುಗಿ ಹೃದಯದಲ್ಲಿ ಸಣ್ಣ ಭಾವನೆ ಉಂಟಾಗಿ ಅದು ಪ್ರೀತಿಯಾಗಿ ಬದಲಾಗ್ತಿದ್ರೆ ಆ ಪ್ರಭಾವದಿಂದ ಗಂಡನ ತಿಳಿದ ಹಾಗೆ ಕಣ್ಣಲ್ಲೇ ಸೈಟ್ ಹೊಡಿತಿರ್ತಾಳೆ. ಅಂಥ ಭಾವನೆಗಳನ್ನು ಕೀಟದಂತೆ ನೋಡಿ ದ್ವೇಷಿಸೋ ಅಗಸ್ತ್ಯ ಭಾರದ್ವಾಜ್ಗೆ ಆ ದೃಷ್ಟಿ ನೇರವಾಗಿ ತಗಲಿದ ಹಾಗೆ ಕಿರಿಕಿರಿ ಭಾವನೆಯಿಂದ ಸುತ್ತಲೂ ನೋಡ್ತಾ ಇರ್ತಾನೆ. ಹಾಗೆ ಮೇಲಕ್ಕೂ ನೋಡ್ತಾನೆ. ಕೂಡಲೇ ಅಹನಾ ಪರದೆ ಎಳೆದು ಪಕ್ಕಕ್ಕೆ ಜರುಗಿ ಹೆದರಿಕೆಯಿಂದ ಕೈಯನ್ನು ಎದೆ ಮೇಲೆ ಇಟ್ಕೊಂಡು ನಿಂತು ಬಿಡ್ತಾಳೆ. ಅಗಸ್ತ್ಯ ಭಾರದ್ವಾಜ್ ಹಾಗೆ ನೋಡ್ತಿದ್ದಾನೆ ಅನ್ನೋ ಹಾಗೆ ತಾನು ಒಮ್ಮೆಲೆ ಹೆದರು ವೇಗವಾಗಿ ಬಡ್ಕೊಳ್ತಿರೋ ಹೃದಯವನ್ನು ಹತೋಟಿಗೆ ತರಲು
ಕೈಯನ್ನು ಎದೆ ಮೇಲೆ ಇಟ್ಕೊಂಡ್ಳು. ಏನೋ ಹಾಗನ್ಸಿರಬಹುದು ಅಂತ ಅಗಸ್ತ್ಯ ಭಾರದ್ವಾಜ್ ನಿರ್ಲಕ್ಷ್ಯವಾಗಿ ತನ್ನ ವ್ಯಾಯಾಮವನ್ನು ತಾನು ಮಾಡ್ತಾ ಇರ್ತಾನೆ. ಆದರೆ ಅಹನಾಗೆ ಅಗಸ್ತ್ಯನನ್ನು ಮತ್ತೆ ನೋಡಬೇಕು ಅಂತ ಅನ್ನಿಸ್ತಿರುತ್ತೆ. ಆ ಆಸೆಯನ್ನು ಹತ್ತಿಕ್ಕಲಾರದೆ ಧೈರ್ಯ ಮಾಡಿ ನಿಧಾನವಾಗಿ ಬಾಗಿಲಿನ ಪರ್ದೆ ಸರಿಸಿ ಹೊರಗಡೆ ನೋಡ್ತಾಳೆ. ಅಗಸ್ತ್ಯ ಭಾರದ್ವಾಜ್ ಅದೇ ಜಾಗದಲ್ಲಿದ್ದು ವ್ಯಾಯಾಮವನ್ನು ಮಾಡ್ತಿರ್ತಾನೆ. ಆರಾಧನೆಯಿಂದ ಅವನ ಕಡೆ ನೋಡ್ತಾ, ನಿಜಕ್ಕೂ ನನ್ನ ಗಂಡನ ಹೆಸರೇನು ಅಂತ ಅಂದ್ಕೊಳ್ತಾಳೆ ಅಹನ. ಅವನ ಮೇಲೆ ಅಂಥ ಭಾವನೆ ದೃಷ್ಟಿ ಬೀಳ್ತಿದ್ರೆ ಅಗಸ್ತ್ಯ ಭಾರದ್ವಾಜ್ ಮತ್ತೆ ಕಿರಿಕಿರಿ ಭಾವನೆಯಿಂದ ಸುತ್ತಲೂ ನೋಡಿ ಆ ಕಿಟಕಿ ಕಡೆ ನೋಡ್ತಾನೆ. ಕೂಡಲೇ ಅಹನ ಮತ್ತೆ ಬಾಗಿಲಿನ ಪರದೆ ಮುಚ್ಚಿ ಗೋಡೆಗೆ ಅಂಟ್ಕೊಂಡು ನಿಂತು ಇಷ್ಟೊತ್ತಿನ ಮುಂಚಿನ ಹಾಗೆ ಹೃದಯದ ವೇಗವನ್ನು ಕಡಿಮೆ ಮಾಡಿಕೊಳ್ಳೋ ಕೆಲಸದಲ್ಲಿ ಇರ್ತಾಳೆ. ಹಾಗೆ ಸ್ವಲ್ಪ ಹೊತ್ತಿಗೆ ಹೃದಯದ ವೇಗ ಕಡಿಮೆ ಮಾಡಿಕೊಂಡು, ಏನೋ ಎಷ್ಟು ಬಾರಿ ನೋಡಿದ್ರು ನನ್ನ ಗಂಡರನ್ನ ಮತ್ತೆ ಮತ್ತೆ ನೋಡ್ಬೇಕನ್ನಿಸ್ತಿದೆ, ಇನ್ನೊಂದೇ ಒಂದು ಬಾರಿ ನೋಡ್ತೀನಿ, ಒಂದೇ ಒಂದು ಬಾರಿ ನೋಡ್ತೀನಿ ಅಂತ ಅಂದ್ಕೊಂಡು ಮತ್ತೆ ಪರದೆ ಸರಿಸಿ ಆ ಸ್ವಿಮ್ಮಿಂಗ್ ಪೂಲ್ ಕಡೆ ನೋಡಿದ್ಲು. ಆದರೆ ಈ ಬಾರಿ ಅಗಸ್ತ್ಯ ಭಾರದ್ವಾಜ್ ಅಲ್ಲಿ ಕಾಣಿಸ್ತಿಲ್ಲ. ಇದೇನು ಅವರಿಲ್ಲ, ಇನ್ನೊಂದು ಬಾರಿ ನೋಡೋಣ ಅಂತ ಅಂದ್ಕೊಂಡು ನಿರಾಸೆಯಾಗಿ ವಾಪಸ್ ತಿರುಗುವಷ್ಟರಲ್ಲಿ ಅಗಸ್ತ್ಯ ಭಾರದ್ವಾಜ್ ಕೆಂಪಾದ ಕಣ್ಣುಗಳಿಂದ ತನಗೆ ಎದುರಾಗಿ ವಿಗ್ರಹದಂತೆ ನಿಂತಿರ್ತಾನೆ. ಹಠಾತ್ತಾಗಿ ಅಗಸ್ತ್ಯ ಭಾರದ್ವಾಜನ ಎದುರಿಗೆ ನೋಡ್ತಿದ್ದಂತೆ ಅಹನಾಳ ಹೃದಯವೇ ನಿಂತು ಹೋದಾಗ್ಬಿಟ್ಟು ಕದಡದೆ ಹಾಗೆ ನಿಂತು ಹೋದ್ಲು. ಅಗಸ್ತ್ಯ ಭಾರದ್ವಾಜನ ದೂರದಿಂದ ನೋಡೋದಾದರೆ ಓಕೆ, ಆದರೆ ಹತ್ತಿರದಿಂದ ನೋಡಬೇಕಂದ್ರೆ ತನ್ನ ಹಾರ್ಟ್ ನಿಂತು ಹೋಗುವಂಥ ಫೀಲಿಂಗ್ ಆಕೆಗೆ. ಸಾಮಾನ್ಯವಾಗಿ ಅಗಸ್ತ್ಯ ಭಾರದ್ವಾಜ್ ಕಣ್ಣುಗಳು ಎದುರಿಗಿರೋರನ್ನ ಹೆದರಿಸೋ ರೀತಿಯಲ್ಲೇ ಇರುತ್ತವೆ. ಇನ್ನು ಆ ಕಣ್ಣುಗಳನ್ನ ಕೆಂಪು ಮಾಡ್ಕೊಂಡು ನೋಡಿದ್ರೆ ಎದುರಿಗಿರೋರು ಮುಗಿದ್ರು ಅಂತಾನೇ ಅರ್ಥ. ಈಗ ಅಹನ ಪರಿಸ್ಥಿತಿ ಕೂಡ ಅದೇ ಆಗಿದೆ. ಬಿಗಿ ಹಿಡಿದು ನಿಂತು 1 ಇಂಚು ದೂರದಲ್ಲಿರೋ ಅಗಸ್ತ್ಯ ಭಾರದ್ವಾಜನನ್ನು ನೋಡಿ ಹೆದರ್ತಾ ಇರಲಾಗಿ ಅಗಸ್ತ್ಯ ಬಲಗೈ ಅವಳ ಗಂಟಲಿನ ಮೇಲೆ ವೇಗವಾಗಿ ಬಂದು ಸೇರಿಬಿಡ್ತು. ಅದನ್ನು ನೋಡಿ ಅಹನ ಶಾಕ್ ಆಗ್ತಿದ್ದಂತೆ ತನ್ನನ್ನು ಗೋಡೆಗೆ ಒತ್ತಿ ಹಿಡಿದು ತನ್ನ ಗಂಟಲಿನ ಮೇಲೆ ಒತ್ತಡ ಹೆಚ್ಚಿಸ್ತಿದ್ದಾನೆ. ಅಂದರೆ ತನ್ನ ಗಂಟಲನ್ನು ಕೋಪದಿಂದ ಹಿಸುಕ್ತಿದ್ದಾನೆ ಅಹನಾಳನ್ನು. ಹಾಗೆ ಯಾಕೆ ಮಾಡ್ತಿದ್ದಾನೋ ಅಹನಾಗ ಅರ್ಥ ಆಗ್ತಿಲ್ಲ. ಆ ನಡವಳಿಕೆಗೆ ಆಶ್ಚರ್ಯ ಪಡ್ತಿರ್ತಾಳೆ ಅಹನ. ಅಗಸ್ತ್ಯ ಭಾರದ್ವಾಜ್ ಕೋಪದಿಂದ ದವಡೆ ಸ್ನಾಯುಗಳನ್ನ ಬಿಗಿಗೊಳಿಸಿ, ತಾವು ನಾಟಕ ಆಡ್ತಿದ್ಯಾ, ಏನಾ ನಿಯಮಗಳನ್ನ ಮುರಿಬೇಕಂತ ನಿನಗೆ ಅಷ್ಟೊಂದು ಆಸಕ್ತಿ ಇದೆಯಾ, ಇದ್ರೆ ನನ್ನ ಕೈಯಲ್ಲಿ ಬದುಕ್ತೀಯಾ ಅನ್ನುತ್ತಾ ತನ್ನ ಗಂಟಲನ್ನು ಇನ್ನಷ್ಟು ಅವನು ಆಕೆಯನ್ನು ಹಿಸುಕ್ತಿದ್ರೆ ನಿಯಮಗಳು ಅನ್ನೋ ಮಾತಿಗೆ ತಲೆ ಸಿಡಿತಾ ಆ ನಡವಳಿಕೆಗೆ ಬೆಚ್ಚಿ ಬೀಳ್ತಿರ್ತಾಳೆ. ಪ್ರಾಣ ಹೋಗುತ್ತೇನೋ ಅನ್ನೋ ಹೆದರಿಕೆ ಕೂಡ ಹುಟ್ಟುಕೊಂಡು ತನ್ನ ಮೇಲೆ ಪ್ರಾಣ ಇಟ್ಕೊಂಡಿರೋ ತನ್ನ ಕುಟುಂಬ ಕೂಡ ತನ್ನ ನೆನಪಿಗೆ ಬರ್ತಿರುತ್ತೆ. ಆದರೆ ತಾನು ಬದುಕೋದು ಅಗಸ್ತ್ಯ ಭಾರದ್ವಾಜ್ಗೆ ತುಂಬ ಮುಖ್ಯವಾದ್ದರಿಂದ ಆ ಕೋಪವನ್ನು ಹತೋಟಿಗೆ ತಂದುಕೊಂಡು ಆ ಕ್ಷಣದಲ್ಲಿ ಅವಳನ್ನ ಬಿಟ್ಟುಬಿಟ್ಟ. ಅಂದರೆ ಆಕೆ ಗಂಟಲಿನ ಮೇಲೆ ಜಾಸ್ತಿ ಒತ್ತಡ ಹಾಕಲಿಲ್ಲ ಬಿಡಿ, ಹಾಕಿದ್ದು ಸತ್ತು ಹೋಗ್ತಿದ್ಲು ಹುಡುಗಿ. ಪ್ರಾಣ ಉಳಿದಿದ್ದಕ್ಕೆ ಹಬ್ಬ ಬದುಕ್ತೆ ಅಂತ ಅಂದ್ಕೊಂಡ್ಳು. ನಿಜಕ್ಕೂ ಅವನು ಯಾಕೆ ಹಾಗೆ ನಡ್ಕೊಂಡೋ ಅವಳಿಗೆ ತಿಳಿಯಿದೆ. ಅಷ್ಟರಲ್ಲೇ ಬೆವತ್ತು ಹೋಗಿನ ಮುಖದಿಂದ ಅಗಸ್ತ್ಯ ಭಾರದ್ವಾಜ್ ಕಡೆ ಹೆದರಿಕೆಯಿಂದ ನೋಡ್ತಾ ಇರ್ತಾಳೆ. ನಿಜಕ್ಕೂ ಅಗಸ್ತ್ಯ ಈಗ ಬಂದಿರೋ ಕೋಪ ಸಾಮಾನ್ಯವಾಗಿ ತನ್ನನ್ನು ಬಿಡುವಂತ ಕಾಣ್ತಿಲ್ಲ. ನಮ್ಮವನಿಗೆ ಪ್ರೀತಿ, ಸೆಂಟಿಮೆಂಟ್, ಭಾವನೆಗಳಂದರೆ ಪರಮ ಅಸಹ್ಯ. ಆದರೆ ಇವಳಿಂದ ತುಂಬ ಅಗತ್ಯ ಇರೋದರಿಂದ ಸಮಾಧಾನ ಮಾಡಿಕೊಂಡು ಅದೇ ಕೋಪದಿಂದ ಆಕೆಯನ್ನು ನೋಡ್ತಾ, ನಿನ್ನ ಮಿತಿಯಲ್ಲಿ ನೀನಿರು, ಮಿತಿ ಮೀರಿ ನಿಯಮಗಳನ್ನ ಮೀರಿದೆ ಅಂದರೆ ಅಂತ ತೋರಿಸ್ತಾ ಹೇಳ್ತಾನೆ. ನಿಜಕ್ಕೂ ಹೆದರಿಕೆಯಿಂದ ಸತ್ತು ಬದುಕ್ತಿರೋ ಅಹನಾಗೆ ಆ ಮಾತುಗಳಿಗೆ, ಆ ಎಚ್ಚರಿಕೆಗೆ ಇನ್ನಷ್ಟು ಎದೆ ಬಡಿತ ಹೆಚ್ಚಾಗುತ್ತೆ. ನನ್ನ ಹತ್ರ ನಾಟಕಗಳಾಡದೆ ಜಾಗೃತಿಯಾಗಿರೋ, ನೆನಪಿಟ್ಕೋ ಅಂತ ಕೋಪರಿಂದ ಹೇಳಿ ಆ ರೂಮ್ನಿಂದ ಹೊರಟು ಹೋಗ್ತಿದ್ದಾಗ ಅಹನ ನಿಟ್ಟುಸಿರನ್ನು ಬಿಡ್ತಾಳೆ. ಅಗಸ್ತ್ಯ ಭಾರದ್ವಾಜ್ ಹೋಗಲು ಬಾಗಿಲವರೆಗೂ ಹೋಗಿ ಮತ್ತೆ ಏನೋ ನೆನಪಾದ ಹಾಗೆ ವಾಪಸ್ ತಿರುಗಿದ. ಆ ತಿರುಗಿದ ವಿಧಾನಕ್ಕೆ ಅಹನ ಹೃದಯದ ವೇಗ ಮತ್ತೆ ದಿಢೀರಂತೆ ಹೆಚ್ಚಾಯಿತು. ಗಿಳಿ ಹಸಿರು ಬಣ್ಣದ ರೇಷ್ಮೆ ಸೀರೆ ಧರಿಸಿ ಇನ್ನು ಮದುಮಗಳ ಅಲಂಕಾರದಲ್ಲೇ ಕಾಣಿಸ್ತಿರೋ ಅವಳನ್ನು ನೋಡುತ್ತಾ, ನೆನ್ನೆಯಿಂದ ಬಟ್ಟೆ ಬದಲಾಯಿಸ್ತಿ ಇನ್ನೂ ಆ ಅವತಾರದಲ್ಲೇ ಇದೆಯಾ ಏನು ಅಂತ ಕಿರಿಕಿರಿಯಿಂದ ಕೇಳ್ತಾನೆ.
ಈಗಾಗಲೇ ಅಗಸ್ತ್ಯ ಭಾರದ್ವಾಜ್ ಕೈಯಲ್ಲಿ ಸತ್ತು ಬದುಕಿದ್ದಾಳೆ. ಆದ್ದರಿಂದ ಮಾತಾಡೋದಕ್ಕೂ ಕೂಡ ಅವಳ ಧ್ವನಿ ಬರ್ತಾ ಇಲ್ಲ ಈಚೆಗೆ. ಕೇಳ್ತಾ ಇರೋದು ನಿನ್ನೇ ಅಂತ ಕಿರ್ಚಿದ ಅಗಸ್ತ್ಯ. ದಪ್ಪನೆ ಬೆಚ್ಚಿ ಬಿದ್ದು, ಅಂದರೆ ನಾನು ಬಟ್ಟೆಗಳನ್ನ ತಂದಿಲ್ಲ ಅಂತ ಒಣಗಿ ಹೋದ ಧ್ವನಿಯಲ್ಲೇ ಹೇಳ್ತಾಳೆ. ಮದುವೆ ಮಾಡಿಕೊಂಡು ನನ್ನ ಜೊತೆ ಬರ್ತಿರೋ ವಿಷಯ ನಿನಗೆ ಗೊತ್ತು ತಾನೇ, ಮತ್ತೆ ಆಗ್ತಾ ಇರಲಿಲ್ಲ ಅಂತ ಗದರ್ದ. ಅವನನ್ನು ಮದುವೆ ಮಾಡಿಕೊಂಡು ಅವನ ಜೊತೆ ಹೋಗ್ತಾ ಇರೋ ವಿಷಯ ತನಗೆ ತಿಳಿಯೋದು. ಆದ್ದರಿಂದ ಆ ಹೆದರಿಕೆಯಲ್ಲಿ ಅಮಾಯಕಿ ಥರ ನೋಡ್ತಾ ಇರ್ತಾಳೆ. ನೀನು ಹಣೆ ಬರೋ ಅಂತ ಹೇಳಿಬಿಟ್ಟು ಇನ್ನು ಅಗಸ್ತ್ಯ ಭಾರದ್ವಾಜ್ ಪತ್ತೆ ಇಲ್ಲದೆ ಅಲ್ಲಿಂದ ಹೊರಟು ಹೋದ. ಆ ರೂಮ್ನಿಂದ ಹೊರಟು ಹೋಗ್ತಾ ಇದ್ದಂತೆ ಅಹನ ಬಾಗಿಲು ಹಾಕ್ಕೊಂಡು ಎದೆ ಮೇಲೆ ಕೈ ಇಟ್ಟು ದೀರ್ಘ ಉಸಿರು ತೆಗೆದುಕೊಂಡು, ಅಮ್ಮೋ ನಿಜಕ್ಕೂ ಏನು ಇವನು ಹೀಗಿದ್ದಾನೆ, ಈಗ ನಾನು ಏನು ತಪ್ಪು ಮಾಡಿದೆ ಅಂತ ಹಾಗೆ ಬಿಹೇವ್ ಮಾಡ್ದೆ ನನ್ನ ಜೊತೆ, ಮಾತಾಡಿದ್ರೆ ನಿಯಮಗಳಂತಿದ್ದಾನೆ, ಏನಂದರೆ ನಿಯಮಗಳ ಜೊತೆ ನನ್ನ ಮದುವೆ ಆಗಿದ್ದಾನಾ, ನನ್ನಿಂದ ಹಾಕಿಸ್ಕೊಂಡ ಸಹಿಗಳದೇನಾ, ನಿಜಕ್ಕೂ ಅದರಲ್ಲಿ ಏನೇನು ನಿಯಮಗಳಿವೆ, ನಾನು ಒಂದು ವೇಳೆ ಆ ನಿಯಮಗಳನ್ನ ಮೀರಿದರೆ ನನ್ನನ್ನು ಕೈ ಬಿಟ್ಬಿಡ್ತಾನಾ ಅನ್ನೋ ಕೊನೆ ಆಲೋಚನೆಗೆ ಅವಳು ನಡುಗಿ ಹೋದ್ಲು. ಅಷ್ಟರಲ್ಲಿ ಮತ್ತೆ ಯಾರೋ ಬಂದು ಹಾಗೆ ಬಾಗಿಲಿನ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿಸ್ತಿದ್ದಂತೆ ಮತ್ತೆ ನಡುಗಿ ಹೋಗ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.